ಪಬ್ಲಿಕ್ ಟಿವಿಯ ಹೆಮ್ಮೆಯ ಪ್ರಸ್ತುತಿ ವಿದ್ಯಾಪೀಠ 2026 ಎಜುಕೇಷನ್ ಎಕ್ಸ್ಪೋ ಇವತ್ತು ಉದ್ಘಾಟನೆ ಕಂಡಿದೆ. ವಿದ್ಯುಕ್ತವಾಗಿ 9ನೇ ಆವೃತ್ತಿ ವಿದ್ಯಾಪೀಠಕ್ಕೆ ಭಾರೀ ರೆಸ್ಪಾನ್ಸ್ ಸಿಕ್ಕಿದೆ. ಪಬ್ಲಿಕ್ ಟಿವಿ ಮುಖ್ಯಸ್ಥರಾದ HR ರಂಗನಾಥ್ ಮತ್ತು ಗಣ್ಯರು ಎಜುಕೇಷನ್ ಎಕ್ಸ್ಪೋ ಉದ್ಘಾಟನೆಯನ್ನು ಮಾಡಿದ್ದಾರೆ. ಬೆಳಗ್ಗೆ 9 ರಿಂದ 6 ಗಂಟೆ ಬೆಂಗಳೂರಿನ ಅರಮನೆ ಮೈದಾನದ ಗಾಯತ್ರಿ ವಿಹಾರದಲ್ಲಿ ಇವತ್ತು ಮತ್ತು ನಾಳೆ ಮಿಸ್ ಮಾಡದೆ ಬನ್ನಿ, ನಿಮ್ಮ ಮಕ್ಕಳಿಗೆ ತುಂಬ ಸಹಕಾರಿಯಾಗುತ್ತೆ. ಖುಷಿ ಇದೆ, ಆದ್ರೂ ಇನ್ನೂ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡಿದ್ದೆ. ಪರವಾಗಿಲ್ಲ ಇವಾಗೂ ಅಂದ್ರೆ ಇಲ್ಲ ಇಲ್ಲ ಅದೆಲ್ಲ ಏನು ಹಾಕಿಲ್ಲ. ಈಗ ಸಾಕು ಇಷ್ಟು ಸಾಕಾಯ್ತು. ನಿರೀಕ್ಷೆ ಐತ್ರಿ. ಇಸ್ಕಿ ಹೆಚ್ಚಾಕೈತಿ ಅನ್ಕೊಂಡಿದ್ದೇನ್ರಿ. ಇಷ್ಟ ಬತ್ರಿ. ಇದಕ್ಕಿದೆ ಅಂದ್ರೆ ನಂಗೆ 600 ಹಾಕೈತಿ ಅನ್ಕೊಂಡಿನ್ರಿ. ಆದ್ರೂ ಒಂದ್ 2 ಮಾರ್ಕ್ಸ್ ಇಂಗ್ಲೀಷ್ ಒಳಗೆ ಹೋದ್ರಿ. ಅದಕ್ಕೆ ಇಷ್ಟ 598 ಅದತ್ರಿ. ಭಾಳ ಖುಷಿ ಆತ್ರಿ ಆಗಿದ್ದು. ಸರ್ ಅವಳು ತುಂಬಾ ಕಷ್ಟಪಟ್ಟು ಓದಿದಾಳೆ. ಸೊ ನಮಗ್ ಖುಷಿ ಇದೆ ಅವಳ ಮಾರ್ಕ್ಸು. ಬಟ್ ಅವಳು ಪ್ರಿಪರೇಟರಿ ಕೂಡ ಅಷ್ಟು ಹೈ ಮಾರ್ಕ್ಸ್ ಬಂದಿಲ್ಲ. ಸುಮಾರು ಒಂದ್ 2-3 ಸಬ್ಜೆಕ್ಟ್ ಅಲ್ಲಿ ಅವಳು ಫೇಲ್ ಆಗಿದ್ದಾಳೆ ಪ್ರಿಪರೇಟರಿನಲ್ಲಿ. ಬಟ್ ಆದ್ರೂ ಅವಳು ಮಾಡ್ಲೇಬೇಕು, ಅಪ್ಪ ಅಮ್ಮನ್ಗೆ ಅವಳು ಒಳ್ಳೆ ಹೆಸರು ತಂದ್ಕೊಡ್ಬೇಕು ಅನ್ನೋ ಅವಳ ಉದ್ದೇಶದಲ್ಲಿ ಅವಳು 95 ತಗೊಂಡಿದ್ದಾಳೆ. ನಮಗ್ ಖುಷಿ ಇದೆ. ಸೊ ಇಲ್ಲಿ ಬಂದಂತಹ ವಿದ್ಯಾರ್ಥಿಗಳು, ಪೋಷಕರು ಬಹಳ ಖುಷಿ ವ್ಯಕ್ತಪಡಿಸಿದ್ದಾರೆ. ಈ ಕಾರ್ಯಕ್ರಮ ನಮಗೆ ಬಹಳ ಉಪಯುಕ್ತ. ಯಾವ್ಯಾವ ಕಾಲೇಜಿನಲ್ಲಿ ಯಾವ್ಯಾವ ಕೋರ್ಸ್ಗಳಿದೆ, ಏನೇನು ಫೆಸಿಲಿಟೀಸ್ ಇದೆ, ಆಲ್ ಅಂಡರ್ ಒನ್ ರೂಫ್. ನೀವು ಕೂಡ ವೀಕೆಂಡಲ್ಲಿ ಶಾಪಿಂಗು, ಮಾಲ್ ಹೋಗೋದಿದ್ದೇ ಇರುತ್ತೆ. ಈ ವಾರ ಒಂದು ಬದಲಾವಣೆ ಇರಲಿ.